ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಈ ವಿಡಿಯೋದಲ್ಲಿ ಏರ್ಟೆಲ್ ಏರ್ಫೈಬರ್ ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಯೂಸ್ ಮಾಡಿಕೊಂಡು ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೋದು. ಬಟ್ ಅದರಲ್ಲಿ ನೀವು ಚೇಂಜ್ ಮಾಡೋದ್ರಿಂದ ನೋಡಿ, ನಿಮ್ಮ ವೈಫೈ ನೇಮ್ ಮುಂದೆ ಏರ್ಟೆಲ್ ಅಂತ ಬರ್ತಾ ಇರುತ್ತೆ. ನೀವು ಯಾವುದೇ ನೇಮ್ ಸೆಟ್ ಮಾಡಿದ್ರು ಏರ್ಟೆಲ್ ಅಂತ ಬರ್ತಾ ಇರುತ್ತೆ, ಏರ್ಟೆಲ್ಗೆ ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಇರುತ್ತೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಬಂದಿದ್ದು ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಯಾವ ರೀತಿ ಸೆಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ಈಗ ಏರ್ಟೆಲ್ ಏರ್ಫೈಬರ್ ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡೋಕ್ಕೆ ಬ್ರೌಸರ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ಮೊಬೈಲಲ್ಲೂ ಓಪನ್ ಮಾಡ್ಬೋದು. ಆ್ಯಂಡ್ ಏರ್ಟೆಲ್ ಏರ್ಫೈಬರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ವೈಫೈಲಿ ಕನೆಕ್ಟ್ ಮಾಡಿದ್ದೀನಿ. ಈಗ ಬ್ರೌಸರ್ಗೆ ಬಂದು ಇಲ್ಲಿ https://192.168.1.1 ಅಂತ ಕೊಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ನ ಕೊಟ್ಟಿರ್ತೀನಿ. ಈ ಲಿಂಕ್ನ ಓಪನ್ ಮಾಡಿದ್ರೆ ನೋಡಿ, ಏರ್ಟೆಲ್ ರೌಟರ್ದು ಅಡ್ಮಿನ್ ಪ್ಯಾನಲ್ ಓಪನ್ ಆಗ್ತಾ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ. ಯೂಸರ್ ನೇಮ್ ಬಂದು ಅಡ್ಮಿನ್ ಅಂತ ಕೊಡಿ. ಮತ್ತು ಪಾಸ್ವರ್ಡ್ ಬಂದು ನಾರ್ಮಲ್ ಆಗಿ ಏರ್ಟೆಲ್ 123 ಇರುತ್ತೆ. ಎ ಬಂದು ಕ್ಯಾಪಿಟಲ್ ಏರ್ಟೆಲ್ 123. ಅವ್ರು ಇದು ವರ್ಕ್ ಆಗಲಿಲ್ಲ ಅಂದರೆ ಈ ರೌಟರ್ ಬ್ಯಾಕ್ ಸೈಡು ಸೀರಿಯಲ್ ನಂಬರ್ ಇರುತ್ತೆ ನೋಡಿ, ಆ ಸೀರಿಯಲ್ ನಂಬರ್ನ ಹಾಕಬೇಕಾಗತ್ತೆ. ಈಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಅಡ್ಮಿನ್ ಪ್ಯಾನಲ್ ಓಪನ್ ಆದರೆ ನೋಡಿ, ಲೆಫ್ಟ್ ಸೈಡು ವೈಫೈ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ವೈಫೈ ನೆಟ್ವರ್ಕ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಎನೇಬಲ್ ಆಗಿರೋ ವೈಫೈ ತೋರಿಸ್ತಾ ಇದೆ ನೋಡಿ, ಏರ್ಟೆಲ್ ಮತ್ತು ನನ್ನ ನೇಮ್ ತೋರಿಸ್ತಾ ಇದೆ. ಈ ವೈಫೈ ನೇಮಲ್ಲಿ 2.4 GHz 5 GHz ಎರಡೂ ಒಂದರಲ್ಲೇ ಇದೆ. ನೀವು ಬೇಕಾದ್ರೆ ಸಪ್ರೇಟು ಮಾಡ್ಕೊಬೋದು. ಈಗ ನೇಮ್ ಯಾವ ರೀತಿ ಚೇಂಜ್ ಮಾಡೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಂತ ಕೊಟ್ಟರೆ ನೋಡಿ, ವೈಫೈ ನೇಮ್ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಇಷ್ಟ ಬಂದಿರೋ ವೈಫೈ ನೇಮ್ನ ಸೆಟ್ ಮಾಡ್ಕೊಬೋದು. ನಾನು ನೋಡಿ ಟೆಕಿಗಾ ಅಂತ ಕೊಡ್ತೀನಿ. ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಸ್ವಲ್ಪ ಡಿಫಿಕಲ್ಟ್ ಇರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಯಾಪಿಟಲ್ ಲೆಟರು ನಂಬರ್ಸ್ ಎಲ್ಲ ಇರಬೇಕಾಗುತ್ತೆ. ಈಗ ಸೆಟ್ ಮಾಡ್ತಾ ಇದ್ದೀನಿ ನೋಡಿ. ಸೇವ್ ಕೊಟ್ಟರೆ ನೋಡಿ, ವೈಫೈ ನೇಮು ಮತ್ತು ಪಾಸ್ವರ್ಡ್ ಸೆಟ್ ಆಗ್ತಾ ಇದೆ. ಸೆಟ್ ಆಗೋಕ್ಕೆ ಒಂದು 2 ರಿಂದ 3 ನಿಮಿಷವರೆಗೂ ತೊಗೊಳುತ್ತೆ. ಈಗ ಮತ್ತೆ ನಿಮ್ಮ ಮೊಬೈಲ್ ಅವ್ರ ಲ್ಯಾಪ್ಟಾಪಲ್ಲಿ ವೈಫೈಗೆ ಬಂದು ವೈಫೈನ ಆಫ್ ಮಾಡಿ ಆನ್ ಮಾಡಿ ನೋಡಿ. ಆಫ್ ಮಾಡಿ ಆನ್ ಮಾಡಿದ್ರೆ ನೇಮ್ ಬಂದು ತೋರಿಸ್ತಾ ಇದೆ, ಟೆಕಿಗಾ ಅಂತ ಸೆಟ್ ಮಾಡಿದೆ ನಾನು. ಟೆಕಿಗಾಗೆ ಬಂದು ಕನೆಕ್ಟ್ ಮಾಡ್ತೀನಿ. ವೈಫೈ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ @1 ನೋಡಿ. ನೆಕ್ಸ್ಟ್ ಕೊಡ್ತೀನಿ. ಕನೆಕ್ಟ್ ಆಗ್ತಾ ಇದೆ ನೋಡಿ, ಕನೆಕ್ಟ್ ಆಯಿತು. ಇಂಟರ್ನೆಟು ವರ್ಕ್ ಆಗ್ತಾ ಇದೆ. ಈ ರೀತಿ ಈಸಿಯಾಗಿ ನೀವು ಏರ್ಟೆಲ್ ಏರ್ಫೈಬರಲ್ಲಿ ವೈಫೈ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೋದು. ನೋಡೋದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.